As you stand here in the east room of the White House, where so many world leaders have made commitments to protecting democracy, what steps are you and your government willing to take to improve the rights of Muslims and other minorities in your country and to uphold free speech? ಭಾರತ ಪ್ರಜಾಪ್ರಭುತ್ವ ದೇಶವಾಗಿದೆ. ಪ್ರಜಾಪ್ರಭುತ್ವ ನಮ್ಮ ಸ್ಫೂರ್ತಿಯಾಗಿದೆ. ಅದು ನಮ್ಮ ನರನಾಡಿಗಳಲ್ಲೇ ಇದೆ. ನಮ್ಮ ಸಂವಿಧಾನ ಹಾಗೂ ನಮ್ಮ ಸರ್ಕಾರದಲ್ಲಿ ಯಾವುದೇ ಧರ್ಮ, ಜಾತಿ, ಲಿಂಗ ಹಾಗೂ ವರ್ಗಗಳ ಭೇದ ಮಾಡುವುದಿಲ್ಲ. ಅಲ್ಲಿ ಭೇದ ಭಾವದ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಭಾರತದ ಪ್ರಜಾಪ್ರಭುತ್ವದಲ್ಲಿ ಧರ್ಮ, ಜಾತಿ, ವಯಸ್ಸು, ಭೂಭಾಗ ಇವುಗಳ ಆಧಾರದಲ್ಲಿ ಯಾವುದೇ ಭೇದ ಭಾವ ಮಾಡೋದಿಲ್ಲ. ಅಮೆರಿಕದಲ್ಲಿ ಬೈಡೆನ್ ಜೊತೆಗಿನ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಸರ್ಕಾರ ಧಾರ್ಮಿಕ ಅಲ್ಪಸಂಖ್ಯಾತರ ವಿರುದ್ಧ ತಾರತಮ್ಯ ಮಾಡಿದೆ ಅಂತ ಅನೇಕ ಮಾನವ ಹಕ್ಕುಗಳ ಗುಂಪುಗಳು ದೂರುತ್ತೆ. ಮುಸ್ಲಿಮರು ಮತ್ತು ಇತರ ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಸುಧಾರಿಸೋಕೆ ಯಾವ ಕ್ರಮ ತೆಗೆದುಕೊಳ್ಳಲಿದ್ದೀರಿ ಅಂತ ಪತ್ರಕರ್ತೆ ಸಬ್ರೀನಾ ಸಿದ್ದಿಕಿ ಕೇಳಿದಾಗ ಪ್ರಧಾನಿ ಮೋದಿ ಅವರು ಉತ್ತರಿಸಿದ್ದು ಹೀಗೆ: लोकतंत्र हमारा स्पिरिट है, लोकतंत्र हमारी रगों में है, लोकतंत्र को हम जीते हैं और हमारी सरकार लोकतंत्र के मूलभूत मूल्यों को आधार लेकर के बने हुए संविधान के आधार पर चलती है और हमारा संविधान और हमारी सरकार और हमने सिद्ध किया है डेमोक्रेसी कैन डिलीवर। और जब मैं डिलीवर कहता हूं तब कास्ट, क्रीड, रिलीजन, जेंडर किसी भी भेदभाव को वहां जगह नहीं होती है। ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತರ ವಿರುದ್ಧ ಇಲ್ಲಿ ತಾರತಮ್ಯ ನಡೀತಾ ಇದೆ ಅಂತ ಕೇಳಿದ್ದೇ ಮಹಾಪರಾಧ ಅಂತ ಸಬ್ರೀನಾ ಸಿದ್ದಿಕಿ ಮೇಲೆ ಬಲಪಂಥೀಯರಿಂದ ಇನ್ನಿಲ್ಲದ ಆನ್ಲೈನ್ ದಾಳಿ ಕೂಡ ನಡೀತು. ಇದೆಲ್ಲ ಆದ ಮೇಲೆ ಲೋಕಸಭೆ ಚುನಾವಣೆ ಪ್ರಚಾರ ಭಾಷಣಗಳಲ್ಲಿ ಸ್ವತಃ ಪ್ರಧಾನಿ ಮೋದಿ ಅವರೇ ಮುಸ್ಲಿಮರನ್ನ ಪರೋಕ್ಷವಾಗಿ ನುಸುಳುಕೋರರು ಅಂತ ಹೇಳಿದ್ದೂ ಆಯ್ತು. ಈಗ ಪ್ರಧಾನಿ ಮೋದಿ ಅವರು ತವರು ರಾಜ್ಯ ಗುಜರಾತ್ನಲ್ಲಿ ಅವರೇ ಈ ಹಿಂದೆ ಸ್ಪರ್ಧೆ ಮಾಡಿರುವ ನಗರದಿಂದ ಬಂದಿರುವ ಒಂದು ವರದಿಯನ್ನ ಗಮನಿಸಿ. ಅತ್ಯಂತ ನ್ಯಾಯಯುತ ಮಾರ್ಗದಲ್ಲಿ ಸರ್ಕಾರಿ ಯೋಜನೆ ಅಡಿಯಲ್ಲಿ ಆ ಮಹಿಳೆಗೆ ವಸತಿ ಸಮುಚ್ಚಯವೊಂದರಲ್ಲಿ ಫ್ಲಾಟ್ ಮಂಜೂರಾಗುತ್ತೆ. ಆದ್ರೆ ಈ ಸಮಾಜದ ಕಟುಕತನ ಎಂಥದ್ದು ನೋಡಿ. ಆಕೆ ಮುಸ್ಲಿಂ ಮಹಿಳೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಆ ವಸತಿ ಸಮುಚ್ಚಯದ ಹಿಂದೂ ಕುಟುಂಬಗಳು ಆಕೆ ಆ ಫ್ಲಾಟ್ ಪ್ರವೇಶ ಮಾಡುವುದನ್ನೇ ವಿರೋಧ ಮಾಡಿವೆ. ಹಿಂದೂಗಳೇ ಇರುವ ವಸತಿ ಪ್ರದೇಶಕ್ಕೆ ಆಕೆ ಬರೋದೇ ಅಪಾಯಕಾರಿ ಅಂತ ಶರ ಬರೆದು ಬಿಡಲಾಗಿದೆ. 2017ರಲ್ಲಿ ಮಂಜೂರಾಗಿದ್ದ ಫ್ಲಾಟ್ಗೆ ಆ ಕುಟುಂಬಗಳ ಪ್ರತಿಭಟನೆ ಕಾರಣದಿಂದಾಗಿನೇ ಆಕೆ ಇನ್ನೂ ತನ್ನ ವಸತಿಯನ್ನ ಬದಲಿಸೋಕೆ ಸಾಧ್ಯ ಆಗಿಲ್ಲ. ಆಕೆಗೆ ನ್ಯಾಯಯುತವಾಗಿ ಸಲ್ಲಬೇಕಿದ್ದ ಫ್ಲಾಟ್ 7 ವರ್ಷಗಳಿಂದಲೂ ಆಕೆ ಬಳಸೋಕೆ ಆಗದೆ ಉಳಿದಿದೆ ಅಂದ್ರೆ ಇದೆಂಥ ಪರಿಸ್ಥಿತಿ? ಇದು ಗುಜರಾತಿನ ವಡೋದರದಲ್ಲಿನ ಕಟು ವಾಸ್ತವ. ಒಂಟಿ ತಾಯಿ ಆಗಿರುವ ಆ ಮುಸ್ಲಿಂ ಮಹಿಳೆಗೆ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಫ್ಲಾಟ್ ಮಂಜೂರಾಗಿತ್ತು. ಆದ್ರೆ ಸರ್ಕಾರವೇ ಮಂಜೂರು ಮಾಡಿರುವ ಫ್ಲಾಟ್ ಅನ್ನ ಆಕೆ ಬಳಸದ ಹಾಗೆ ತಡಿತಾ ಇರೋದು, ಪ್ರತಿಭಟನೆ ಮಾಡ್ತಿರೋದು ಆ ವಸತಿ ಸಮುಚ್ಚಯದಲ್ಲಿನ ಕೆಲವು ಕುಟುಂಬಗಳು. ಹೀಗಾಗಿ ಆಕೆ ಪಾಲಿಗಿನ್ನೂ ಅದು ಎಟುಕದ ಮನೆಯಾಗಿ ಉಳಿದು ಬಿಟ್ಟಿದೆ. ವಡೋದರಾದ ಹರ್ನಿ ಅನ್ನೋ ಪ್ರದೇಶದಲ್ಲಿನ ಆ ವಸತಿ ಸಮುಚ್ಚಯದಲ್ಲಿ 461 ಹಿಂದೂ ಕುಟುಂಬಗಳು ಫ್ಲಾಟ್ ಹೊಂದಿವೆ. ಅದರಲ್ಲಿ 33 ಕುಟುಂಬಗಳು ಮಾತ್ರ ಈ ಮುಸ್ಲಿಂ ಮಹಿಳೆ ತನ್ನ ಫ್ಲಾಟ್ ಪ್ರವೇಶ ಮಾಡೋದನ್ನ ವಿರೋಧ ಮಾಡ್ತಿವೆ. ಆಕೆ ತನ್ನ ಫ್ಲಾಟ್ ಪ್ರವೇಶ ಮಾಡೋದನ್ನ ವಿರೋಧಿಸಿ ಆ 33 ಕುಟುಂಬದ ನಿವಾಸಿಗಳು ಬರೆದಿರುವ ದೂರು ಅದೆಷ್ಟು ಅಸಹಿಷ್ಣುತೆಯಿಂದ ಕೂಡಿದೆ ಅಂತಂದ್ರೆ ಅದನ್ನ ನೀವೇ ನೋಡಿ. ಹರ್ನಿ ಪ್ರದೇಶ ಹಿಂದೂ ಪ್ರಾಬಲ್ಯದ್ದು, ನೆಮ್ಮದಿಯಿಂದ ಕೂಡಿದ್ದು ಆಗಿದೆ. ಆದ್ರೆ ಈಗ 461 ಕುಟುಂಬಗಳ ನೆಮ್ಮದಿಯ ಬದುಕಿಗೆ ಬೆಂಕಿ ಹಚ್ಚಿದಂತಾಗಿದೆ. ಹಿಂದೂಗಳೇ ಇರುವ ಈ ಕಾಲೋನಿಯಲ್ಲಿ ಬೇರೆ ಧರ್ಮ ಮತ್ತು ಸಂಸ್ಕೃತಿಯವರು ವಾಸಿಸೋಕೆ ಅವಕಾಶ ಇರಬಾರ್ದು ಅಂತಾನೆ ನಾವಿಲ್ಲಿ ಮನೆಗಳನ್ನ ಕಾಯ್ದಿರಿಸಿದ್ದೇವೆ ಅಂತ ವಸತಿ ಸಮುಚ್ಚಯದ 33 ನಿವಾಸಿಗಳು ಸಹಿ ಮಾಡಿರುವ ದೂರಿನಲ್ಲಿ ಆಕ್ಷೇಪ ಎತ್ತಲಾಗಿದೆ. ವಸತಿ ಸಮುಚ್ಚಯದ 461 ಕುಟುಂಬಗಳಲ್ಲಿ ಈ 33 ಕುಟುಂಬಗಳು 44 ವರ್ಷದ ಮುಸ್ಲಿಂ ಸಮುದಾಯದ ಒಂಟಿ ತಾಯಿಗೆ ಫ್ಲಾಟ್ ಮಂಜೂರು ಮಾಡಿರುವುದನ್ನು ತೀವ್ರವಾಗಿ ವಿರೋಧಿಸುತ್ತಿವೆ. ಆಕೆ ಮಹಿಳಾ ಉದ್ಯಮಶೀಲತೆ ಮತ್ತು ಕೌಶಲ್ಯ ಅಭಿವೃದ್ಧಿ ಸಚಿವಾಲಯದಲ್ಲಿ ಕೆಲಸ ಮಾಡ್ತಿದ್ದಾರೆ. 2017ರಲ್ಲಿ ಮುಖ್ಯಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಆಕೆಗೆ ಫ್ಲಾಟ್ ಅನ್ನ ಮಂಜೂರು ಮಾಡಲಾಗಿತ್ತು. ಆದ್ರೆ ಆಕೆ ಅಲ್ಲಿಗೆ ಸ್ಥಳಾಂತರಗೊಳ್ಳುವ ಮೊದಲೇ ವಸತಿ ಸಂಕೀರ್ಣದ 33 ನಿವಾಸಿಗಳು ಅದನ್ನ ವಿರೋಧ ಮಾಡಿದ್ರು ಅಷ್ಟಕ್ಕೆ ನಿಲ್ಲಲಿಲ್ಲ. 2020ರಿಂದ ಅವರೆಲ್ಲ ಆಕೆಗೆ ಅಲ್ಲಿ ಮನೆ ಮಂಜೂರು ಮಾಡಿರೋದನ್ನ ರದ್ದುಗೊಳಿಸುವಂತೇನು, ಮತ್ತೊಂದು ವಸತಿ ಸಂಕೀರ್ಣಕ್ಕೆ ಸ್ಥಳಾಂತರ ಮಾಡುವಂತೇನು ಕೋರಿ ಅಧಿಕಾರಿಗಳಿಗೆ ದೂರುಗಳ ಮೇಲೆ ದೂರನ್ನ ಸಲ್ಲಿಸುತ್ತಿದ್ದಾರೆ. ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಪ್ರಕಾರ ಹರ್ನಿ ಪೊಲೀಸ್ ಠಾಣೆಯಲ್ಲಿ ಹೇಳಿಕೆಗಳನ್ನ ದಾಖಲಿಸಿಕೊಂಡ ಬಳಿಕ ಕಂಪ್ಲೇಂಟ್ ಕ್ಲೋಸ್ ಮಾಡಲಾಗಿದೆ. ಆದರೆ ಅಲ್ಲಿನ ನಿವಾಸಿಗಳ ಪ್ರತಿಭಟನೆ ನಿಂತಿಲ್ಲ. ಮೊನ್ನೆ ಜೂನ್
10ನೇ ತಾರೀಕು ಕೂಡ ವಸತಿ ಸಮುಚ್ಚಯದ ನಿವಾಸಿಗಳು ಇದೇ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯ ವಿವಿಧ ವಿಡಿಯೋಗಳಲ್ಲಿ ಜನರು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತಾ ಇದ್ದರ ಬಗ್ಗೆ ವರದಿಗಳಿದೆ. ಮುಸ್ಲಿಂ ಮಹಿಳೆಗೆ ಮನೆ ಹಂಚಿಕೆ ಮಾಡಿರುವುದನ್ನು ರದ್ದುಗೊಳಿಸುವಂತೆ ಅವರು ಆಗ್ರಹ ಮಾಡ್ತಿದ್ದಾರೆ. ಹಿಂದೂ ಬಹುಸಂಖ್ಯಾತರಿರುವಲ್ಲಿ ಮುಸ್ಲಿಂ ಮಹಿಳೆಗೆ ಫ್ಲಾಟ್ ನೀಡಿರುವ ವಡೋದರಾ ಪುರಸಭೆಯ ನಿರ್ಧಾರವನ್ನ ಪ್ರಶ್ನೆ ಮಾಡಲಾಗಿದೆ. ಮುಸ್ಲಿಂ ಕುಟುಂಬ ಇಲ್ಲಿ ವಾಸಿಸೋದ್ರಿಂದ ತಮಗೆ ಅಪಾಯ ಅನ್ನೋದು ಪ್ರತಿಭಟನಾ ನಿರತ ನಿವಾಸಿಗಳ ತಕರಾರು. ಆದರೆ 461 ಹಿಂದೂ ಕುಟುಂಬಗಳನ್ನ ಒಳಗೊಂಡಿರುವ ವಸತಿ ಸಮುಚ್ಚಯದಲ್ಲಿ ಇಂತಹ ಅಭಿಪ್ರಾಯ ಹೊಂದಿರೋರು ಮತ್ತು ಪ್ರತಿಭಟನೆ ನಡೆಸ್ತಿರೋರು ಕೇವಲ 33 ಕುಟುಂಬಗಳ ಮಂದಿ ಮಾತ್ರ. ಮುಸ್ಲಿಂ ಮಹಿಳೆ ತಮ್ಮ ವಸತಿ ಸಮುಚ್ಚಯದಲ್ಲಿ ಫ್ಲಾಟ್ ಪಡೆಯುವುದು ಅಪಾಯ ಅಂತಿದ್ದಾರೆ ಅವರೆಲ್ಲರೂ. ಆಕೆಯನ್ನ ಅಲ್ಲಿಗೆ ಬಾರದಂತೆ ತಡೆಯೋಕೆ ಇಷ್ಟು ವರ್ಷಗಳಿಂದ ಆ 33 ಕುಟುಂಬಗಳ ಪ್ರತಿಭಟನೆ ನಡೆದೇ ಇದೆ. ಒಬ್ಬ ಮಹಿಳೆಯಾಗ್ಲಿ ಇನ್ಯಾರೇ ವ್ಯಕ್ತಿಯಾಗ್ಲಿ ಅವರನ್ನ ಸ್ವತಃ ನೋಡದೇನು, ಅವರ ಜೊತೆಗೊಮ್ಮೆ ಮಾತಾಡದೇನು, ಕೇವಲ ಬೇರೆ ಸಮುದಾಯದವರು ಅನ್ನೋ ಒಂದೇ ಕಾರಣಕ್ಕಾಗಿ ಅಪಾಯಕಾರಿ ಅಂತ ತೀರ್ಮಾನಿಸುವ ಮನಸ್ಥಿತಿ ಇದೆಯಲ್ಲ, ಇದು ಖಂಡಿತ ಭಯಾನಕವಾದದ್ದು ಮತ್ತು ಕಳವಳ ಮೂಡಿಸುವಂತದ್ದು. ತಾರತಮ್ಯ ಮತ್ತು ಇಸ್ಲಾಮೋಫೋಬಿಯಾಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಸಿಗಲಿಕ್ಕಿಲ್ಲ. ಆದ್ರೆ ಅಮೆರಿಕದಲ್ಲಿ ಪ್ರಧಾನಿ ಮೋದಿ ಅವರು ಹೇಳೋದು ಭಾರತದಲ್ಲಿ ಧರ್ಮದ ಆಧಾರದಲ್ಲಿ ಯಾವುದೇ ತಾರತಮ್ಯ ನಡೆಯೋದೇ ಇಲ್ಲ. ಹೇಗಿದೆ ಅಲ್ವಾ ತಮಾಷೆ? ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ಅಗತ್ಯ. ಅದನ್ನ ನಿಮ್ಮ ವಾರ್ತಾಭಾರತಿ ಮಾಡ್ತಾ ಇದೆ. ನೀವು ನಮ್ಮನ್ನ ಬೆಂಬಲಿಸಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಅನ್ನ ಪ್ರೆಸ್ ಮಾಡಿ. ಈ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ನಿಮ್ಮ ಪರಿಚಯಸ್ಥರಿಗೂ ಅದನ್ನ ಶೇರ್ ಮಾಡಿ. ಈ ಮುಖಾಂತರ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ಧನ್ಯವಾದ.